ಕಾಲೇ ತಗ್ಗಿ ತುಂಬಾ ದಿನ ಆಗಿತ್ತು. ಇಷ್ಟ ಎಲ್ಲ ಪಟ್ಟು ಆದಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಫೇರ್ ಆ್ಯಂಡ್ ಲವ್ಲಿ ಪೌಡರ್ ಎಲ್ಲ. ಗಣೇಶ ಚತುರ್ಥಿ. ಹ್ಯಾಪಿ ಗಣೇಶ ಚತುರ್ಥಿ. ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಅಡುಗೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಇದನ್ನು ವಿಡಿಯೋ ತೆಗಿತಿರೋದು ಅಂದ್ಬಿಟ್ಟು ನೈಟು, ಅಂದರೆ ಡೇ ಫುಲ್ಲು ವ್ಲಾಗ್ ಆಗಿದೆ. ಸೊ ಇವಾಗ ಮಲ್ಗೋ ಟೈಮಲ್ಲಿ ಇಂಟ್ರಡಕ್ಷನ್ ವೀಡಿಯೋನ ತೆಗಿತಾಯಿದ್ದೀನಿ. ಬಿಕಾಸ್ ಇವ್ರು ನನ್ನ ಕೈಗೆ ಸಿಕ್ಕಿಲ್ಲ ವೀಡಿಯೋ ಮಾಡೋಣ ಅಂದರೆ, ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಊಟ ಎಲ್ಲ ಮಾಡಿ ಅಡುಗೆಲ್ಲ ಹಾಕ್ಕೊಂಡಿದ್ದೀನಿ. ನಾನಿಲ್ಲಾಂದರೆ ವೀಡಿಯೋ ಕ್ಲಿಕ್ ಆಗಲ್ಲ ತಾನೇ. ಯಾಕೆ ಹೇಳ? ಯಾಕೆ ಅಂದರೆ ಒಬ್ಬಳೇ ಮಾಡಲ್ಲ ಅಂದಮೇಲೆ ಇಬ್ಬರು ಸೇರಿ ವೀಡಿಯೋ ಮಾಡೋದು. ಸೊ ಇವತ್ತುವರೆಗೆ ಫಸ್ಟು ಎಲ್ರಿಗೂ ವಿಶ್ ಮಾಡು. ಹ್ಯಾಪಿ ಗಣೇಶ ಚತುರ್ಥಿ. ಹ್ಯಾಪಿ ಗಣೇಶ ಚತುರ್ಥಿ. ಸೊ ಇವತ್ತಿನ ಪೂರ್ತಿ ವ್ಲಾಗ್ನ ನಾನು ಇಲ್ಲೇ ಹಾಕಿದ್ದೀನಿ. ದೇವಸ್ಥಾನಕ್ಕೆ ಹೋಗಿರೋದು ಮತ್ತು ಒಂದಷ್ಟು ಎಲ್ಲ ಫುಲ್ ವ್ಲಾಗ್ ಹಾಕಿದ್ದೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡೋ ನಮಗೆ ಪವರ್ ಬರುತ್ತೆ ಆದಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಅಷ್ಟೆಲ್ಲ. ಸೊ ನೆಕ್ಸ್ಟ್ ಸಿಗ್ತೀರಿ. ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಟೈಮ್ ಏನು ಸರಿಯಿಲ್ಲ ನಾನು. ಯಾಕೆ ಅಂತಂದರೆ ನಾನು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ತುಂಬ ಆಸೆ, ಇಷ್ಟ ಎಲ್ಲ ಪಟ್ಟು ಈ ಸೀರೆ ಎತ್ಕೊಂಡಿದ್ದು. ನನ್ನ ಫೇವ್ರೆಟ್ ಸ್ಯಾರಿ ಇದು. ಸೊ ಇದನ್ನು ವೇರ್ ಮಾಡೋಣ ಅಂತ ಎತ್ಕೊಂಡ್ರೆ ಏನೋ ಮಾಡಿದೆ, ಚೆನ್ನಾಗಿ ಬಂದಿದೆ ಸೀರೆ ಉಟ್ಕೊಳ್ಳೋದು. ಆದರೆ ಏನೋ ಅಂದರೆ ಹೊಟ್ಟೆ ಇರೋದಕ್ಕೆ ತುಂಬ ಅನ್ಕಂಫರ್ಟಬಲ್ ಆಗಿದ್ದೆ, ಮತ್ತು ಸ್ವಲ್ಪ ಹೊಟ್ಟೆ ದಪ್ಪ ಥರ ಕಾಣಿಸ್ತಾ ಇತ್ತು. ಸರಿ ಯಾಕೆ ಸುಮ್ಮನೆ ದೃಷ್ಟಿ ಅದೇನಾದರೂ ಅಂದ್ಬಿಟ್ಟು ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಮತ್ತು ಇವಾಗ ಬೇರೆ ಡ್ರೆಸ್ ಹಾಕ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತುಂಬ ದಿನ ಆಗಿತ್ತು ಸೀರೆ ಉಟ್ಟು. ಎಷ್ಟೊಂದು ದಿನಗಳಾದಮೇಲೆ ಅನಿಸ್ತು ಸೀರೆ ಉಟ್ಕೊಳ್ಳೋಣ ಅಂತ. ಬಟ್ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಪ್ಪ, ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದು ನಾನು 3 ಮಂತ್ ಪ್ರೆಗ್ನೆಂಟ್ ಇರಬೇಕಾದ್ರೆ ಈ ಸೀರೆ ನೋಡಿ ಇಷ್ಟಪಟ್ಟು ತೊಗೊಂಡಿದ್ದು. ಇದು ಈ ಸ್ಯಾರಿ ಬ್ಲೌಸು ಏನೋ ಅಳತೆ ಕೊಟ್ಟಿದ್ದೀನಿ. ಸೊ ಈ ಬ್ಲೌಸ್ನ ಇದಕ್ಕೆ ಮ್ಯಾಚ್ ಮಾಡಿದೆ. ಬಟ್ ಸಕ್ಕದಾಗಿತ್ತು. ಆ ಫೋಟೋ ಕೂಡ ನಾನು ಪಕ್ಕದಲ್ಲಿ ಹಾಕ್ತೀನಿ ನೋಡಿ. ಚೆನ್ನಾಗೇನೋ ಕಾಣಿಸ್ತಿದೆ. ಬಟ್ ಸ್ಯಾರಿ ಅಮ್ಮ ಉಡ್ಸಿದಾಗ ಹೊಟ್ಟೆ ಮೇಲೆ ಉಡ್ಸಿದ್ರಲ್ಲ, ಹೊಟ್ಟೆ ಮೇಲೆ ಅಂದರೆ ಮಿಡ್ಲಲ್ಲಿ ಉಡ್ಸಿದ್ರ ಇಲ್ಲ ಮೇಲೆ ಉಡ್ಸಿದ್ರು ಅಂತ ಗೊತ್ತಾಗ್ತಾಯಿಲ್ಲ. ಅದು ಹೆಂಗೆ ಉಟ್ಟಿದ್ರು ನನಗೆ ದಪ್ಪನೇ ಅನಿಸ್ತಾ ಇದೆ. ಅಥವಾ ಈ ಥರ ಪ್ಲೇಟ್ಸ್ ಹಿಡಿತಾರಲ್ಲ, ಸೊ ಅದೇನಾದರೂ ಕರೆಕ್ಟಾಗಿ ಹಿಡಿದೇ ಸೆಂಟ್ರ್ ಸಿಕ್ಸ್ದಾಗ ಏನೋ ದಪ್ಪ ಕಾಣಿಸ್ತೈತೆ ಗೊತ್ತಿಲ್ಲ. ಆದರೆ ದಪ್ಪ ಕಾಣಿಸ್ತೈತೆ, ಅದಕ್ಕೆ ಬೇಡ ಯಾಕೆ ಸುಮ್ಮನೆ ಅಂತ ಫೈನಲಿ ಕಾಲೇ ತೆಗಿಬಿಡ್ತು. ಫೈನಲಿ ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ಈ ಡ್ರೆಸ್ ನಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಫ್ರೀ ಆಗಿದೆ ಇದು ಈ ಡ್ರೆಸ್ಸು. ಸೊ ಅದಕ್ಕೋಸ್ಕರ ಇದೇ ಡ್ರೆಸ್ನ ವೇರ್ ಮಾಡಿದೆ. ಏನು ಅಂದರೆ ಈವ್ನಿಂಗ್ ನಮ್ಮ ಹಸ್ಬೆಂಡ್ ಹೋಗಿ ಬರ್ತಾರಂತೆ. ಇವಾಗ ಟೈಮ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಈವ್ನಿಂಗ್ ಒಂದು 3:40 3:40 ಆಗಿದೆ. ಇವರೊಂದು 30 ಮಿನಿಟ್ಸ್ ಆಗುತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬರೋ ಅಷ್ಟರಲ್ಲಿ ಸ್ವಲ್ಪ ಮುಖಕ್ಕೆ ಫೇರ್ ಆ್ಯಂಡ್ ಲವ್ಲಿ ಪೌಡರ್ ಎಲ್ಲ ಹಾಕಿ ಸ್ಟಿಕ್ಕರಿಗೆ ಕುಂಕುಮ ಇಟ್ಕೊಂಡು ಒಂಚೂರು ಲೈಟಾಗಿ ರೆಡಿ ಹಾಕೋಣ. ಸೊ ಆಮೇಲೆ ಏನು ಪ್ಲ್ಯಾನ್ ಅಂತ ಹೇಳಿ ಕಂಟಿನ್ಯೂ ಆಗುತ್ತೆ ವ್ಲಾಗು. ಸೊ ಸ್ವಲ್ಪ ಒಂದಷ್ಟು ಹ್ಯಾಂಗ್ ಇದಾವೆ, ನೋಡೋಣ ವರ್ಕ್ ಆಗುತ್ತೆ ಎಲ್ಲ ಗೊತ್ತಿಲ್ಲ. ಸೊ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಕೊನೆಯವ್ರಿಗೆ ವೀಡಿಯೋನ ವಾಚ್ ಮಾಡಿ. ಇದು ಯಾವ ಥರ ಅಂತ ಹೇಳಿದರೆ ಗುಹೆ ಥರ ಮಾಡಿದ್ದಾರೆ. ಗುಹೆ ಥರ ಮಾಡಿ ಗುಹೆ ಒಳಗಡೆ ಗೌರಮ್ಮನ ಇಟ್ಟಿರೋ ಥರ ತುಂಬ ಚೆನ್ನಾಗಿದೆ. ಅಲಂಕಾರ ಎಲ್ಲ ಸೀರೆ ಎಲ್ಲ ಉಡಿಸಿ ಈ ಗುಹೆ ಮೇಲೆಲ್ಲ ಹಾವುಗಳೆಲ್ಲ ಇದ್ದಾವೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಒಂಥರ ವಿಭಿನ್ನವಾಗಿ ಒಂಥರ ಡಿಫ್ರೆಂಟಾಗಿ ಡೆಕೋರೇಷನ್. ಇದು ಗುಹೆ ಒಳಗೆ ಜನಗಳು ಹೋಗೋ ಥರ. ಸೊ ಈ ಕಡೆ ಹೋಗಾದ್ಮೇಲೆ ಈ ಕಡೆ ಗಣೇಶ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಲಕ್ಷಣವಾಗಿ ಅಷ್ಟು ಚೆನ್ನಾಗಿ ಕೂರಿಸಿದ್ದಾರೆ.
ಅದೇ ಸಾಮ್ರಾಜ್ಯ ஆனாலும் சொல்றேன் நானே ಎಲ್ಲ ಒಂದು ಸರಿ ದೂರಮ್ನ ನಾನು ಹೋಗಿದ್ದೆ ಅಜ್ಜಿ. ಹಿಡ್ದೆ ಅವಾಗಲೇ ಮಾಡಿದೆ ಈ ಕಡೆಯಿಂದ ಹೋಗು. ಅದೆಲ್ಲ ಮಾಡಿದ್ದೀನಿ ವಿಡಿಯೋ. ಕೊಡು ನೀನು ನಮಸ್ಕಾರ.